ನಮಸ್ಕಾರ. 2026-27ರ ಜನಗಣತಿಗಾಗಿ ಅಧಿಕೃತ HCL ಆ್ಯಪ್ ಬಳಸುವಾಗ ಬೀಗ ಹಾಕಿನ ಮನೆಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಈಗ ನೋಡೋಣ. ಜನಗಣತಿ ನಿಖರವಾಗಿ ನಡೆಯಕ್ಕೆ ಈ ಪ್ರಕ್ರಿಯೆ ತುಂಬಾನೇ ಮುಖ್ಯ. ಗಣತಿದಾರರು ಸಾಮಾನ್ಯವಾಗಿ ಎದುರಿಸುವ ಒಂದು ದೊಡ್ಡ ಸವಾಲು ಅಂದ್ರೆ ಮನೆಗೆ ಬೀಗ ಹಾಕಿರೋದು. ಇಂತಹ ಪರಿಸ್ಥಿತಿಯಲ್ಲಿ HCL ಆ್ಯಪ್ ಬಳಸಿ ಏನ್ ಮಾಡಬೇಕು? ಬನ್ನಿ ಇದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. HCL ಆ್ಯಪ್ ಇದನ್ನ ಒಂದು ಸಿಂಪಲ್ ಚೆಕ್ ಬಾಕ್ಸ್ ಮೂಲಕ ಹ್ಯಾಂಡಲ್ ಮಾಡುತ್ತೆ. ನೋಡಿ, ಈ ಬಾಕ್ಸ್ನ ಟಿಕ್ ಮಾಡಿದ್ರೆ ಪ್ರೊಸೆಸ್ ಶಾರ್ಟ್ ಆಗುತ್ತೆ, ಅದೇ ಅದನ್ನ ಅನ್ಟಿಕ್ ಮಾಡಿದ್ರೆ ಪೂರ್ತಿ ಸರ್ವೆ ಫಾರ್ಮ್ ಓಪನ್ ಆಗುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಭೇಟಿಯಲ್ಲಿ ಏನ್ ಮಾಡಬೇಕು? ಆರಂಭಿಕ ಡೇಟಾವನ್ನು ಕರೆಕ್ಟಾಗಿ ಮತ್ತೆ ಬೇಗನೆ ಹೇಗೆ ಎಂಟರ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇ ವಿಸಿಟ್ನಲ್ಲಿ ಮುಖ್ಯವಾದ ಡೇಟಾನ ಬೇಗನೆ ಸೇವ್ ಮಾಡೋಕೆ ಈ 5 ಸಿಂಪಲ್ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲಿಗೆ ಬೀಗ ಹಾಕಿರೋ ಮನೆಯ ಪ್ರೊಸೆಸ್ ಶುರು ಮಾಡಕ್ಕೆ ಮೇನ್ ಮೆನ್ಯೂನಲ್ಲಿರುವ ಹೊಸ ಮನೆ ಪಟ್ಟಿ ನಮೂದು ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಬಿಲ್ಡಿಂಗ್ ಮತ್ತೆ ಮನೆ ನಂಬರ್ಗಳಂತಹ ಬೇಸಿಕ್ ಡೀಟೇಲ್ಸ್ ತುಂಬಬೇಕು. ಜೊತೆಗೆ ಮನೆ ಕಟ್ಟಿರೋ ಸಾಮಗ್ರಿಗಳ ಬಗ್ಗೆ ಕೇಳೋ ಮೊದಲ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇದು ನೋಡಿ, ಇದೇ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಪ್ರಶ್ನೆ 7ರ ಕೆಳಗಿರೋ ಬೀಗ ಹಾಕಲಾಗಿದೆ ಅನ್ನೋ ಬಾಕ್ಸನ್ನ ಟಿಕ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಸದ್ಯಕ್ಕೆ ಈ ಸರ್ವೆ ಇನ್ಕಂಪ್ಲೀಟ್ ಆಗಿದೆ ಅಂತ ಆ್ಯಪ್ಗೆ ಗೊತ್ತಾಗುತ್ತೆ. ನೀವು ಅದನ್ನು ಟಿಕ್ ಮಾಡಿದ ತಕ್ಷಣ ಒಂದು ಜಂಪ್ ಆಗುತ್ತೆ ನೋಡಿ. ಇದು ಆ್ಯಪ್ ಎಷ್ಟು ಸ್ಮಾರ್ಟ್ ಆಗಿದೆ ಅಂತ ತೋರಿಸುತ್ತೆ. ಮನೆ ಲಾಕ್ ಆಗಿದೆ ಅಂತ ಮಾರ್ಕ್ ಮಾಡಿದ ಕೂಡಲೇ ಆ್ಯಪ್ ಆಟೋಮ್ಯಾಟಿಕ್ ಆಗಿ ನಡುವೆ ಇರೋ ಬೇರೆ ಎಲ್ಲ ಪ್ರಶ್ನೆಗಳನ್ನ ಸ್ಕಿಪ್ ಮಾಡಿಬಿಡುತ್ತೆ. ಹೀಗೆ ಸ್ಕಿಪ್ ಆಗಿ ಆ್ಯಪ್ ನೇರವಾಗಿ ಕೊನೆಯ ಪ್ರಶ್ನೆ ಅಂದ್ರೆ ಪ್ರಶ್ನೆ 34ಕ್ಕೆ ಹೋಗುತ್ತೆ. ಅಲ್ಲಿ ಮನೆಯವರ ಮೊಬೈಲ್ ನಂಬರ್ ಕೇಳಲಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಸಲ್ಲಿಸು ಬಟನ್ ಒತ್ತಿ ಪ್ರಿವ್ಯೂ ಪೇಜ್ನಲ್ಲಿ ಖಚಿತಪಡಿಸಬೇಕು. ಅಷ್ಟೇ, ಈ ಎಂಟ್ರಿ ಈಗ ಲಾಕ್ ಮಾಡಲಾಗಿದೆ ಅನ್ನೋ ಸ್ಟೇಟಸ್ ಜೊತೆ ಸೇವ್ ಆಗುತ್ತೆ. ಓಕೆ, ಈಗ ಎರಡನೇ ಭೇಟಿ ಬಗ್ಗೆ ನೋಡೋಣ. ಈ ಸಲ ಮನೆ ಓಪನ್ ಇರುತ್ತೆ, ಹಾಗಾಗಿ ಉಳಿದ ಡೇಟಾವನ್ನ ಕಲೆಕ್ಟ್ ಮಾಡಿ ಸರ್ವೆನ ಕಂಪ್ಲೀಟ್ ಮಾಡಬಹುದು. ಈ ಸರ್ವೆನ ಕಂಪ್ಲೀಟ್ ಮಾಡಕ್ಕೆ ನಾವು ಮೊದಲು ಸೇವ್ ಮಾಡಿದ ಎಂಟ್ರಿನ ಹುಡುಕಿ ಉಳಿದ ಪ್ರಶ್ನೆಗಳನ್ನು ಅನ್ಲಾಕ್ ಮಾಡಕ್ಕೆ ಒಂದೇ ಒಂದು ಮುಖ್ಯವಾದ ಬದಲಾವಣೆ ಮಾಡಬೇಕಾಗತ್ತೆ. ಅದಕ್ಕೆ ಮೇನ್ ಮೆನ್ಯೂನಿಂದ ಮಾಹಿತಿಗಳ ತಿದ್ದುಪಡಿ ಅನ್ನೋ ಆಪ್ಷನ್ಗೆ ಹೋಗಿ. ಅಲ್ಲಿ ಲಾಕ್ ಮಾಡಲಾಗಿದೆ ಅಂತ ಸ್ಟೇಟಸ್ ಇರೋ ಮನೆಯನ್ನ ಹುಡುಕಿ ಎಡಿಟ್ ಮಾಡೋಕೆ ಪೆನ್ಸಿಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಆ ಎಂಟ್ರಿನ ಓಪನ್ ಮಾಡಿದಾಗ ಅದನ್ನ ನಾವು ಹೇಗ್ ಬಿಟ್ಟಿದ್ವೋ ಅದೇ ರೀತಿ ಕಾಣಿಸುತ್ತೆ. ಅಂದ್ರೆ ಆ ಬೀಗ ಹಾಕಲಾಗಿದೆ ಅನ್ನೋ ಬಾಕ್ಸ್ ಇನ್ನೂ ಟಿಕ್ ಆಗೇ ಇರುತ್ತೆ. ಈಗ ಮಾಡಬೇಕಾಗಿರೋದು ಅತ್ಯಂತ ಪ್ರಮುಖವಾದ ಕೆಲಸ. ಆ ಬಾಕ್ಸ್ ಅನ್ನ ಮತ್ತೆ ಟ್ಯಾಪ್ ಮಾಡಿ ಅದನ್ನ ಅನ್ಚೆಕ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಪೂರ್ತಿ ಸರ್ವೆನ ಈಗ ಕಂಪ್ಲೀಟ್ ಮಾಡ್ಬೋದು ಅಂತ ಆ್ಯಪ್ಗೊಂದು ಸಿಗ್ನಲ್ ಸಿಕ್ಕಾಗತ್ತೆ. ನೋಡಿ, ಆ ಬಾಕ್ಸ್ ಅನ್ನ ಅನ್ಚೆಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆ್ಯಪ್ ಸರ್ವೆಯಲ್ಲಿ ಉಳಿದಿರೋ ಎಲ್ಲಾ ಪ್ರಶ್ನೆಗಳನ್ನ ಅನ್ಲಾಕ್ ಮಾಡುತ್ತೆ. ಅಂದ್ರೆ 8ನೇ ಪ್ರಶ್ನೆಯಿಂದ ಹಿಡಿದು 33ನೇ ಪ್ರಶ್ನೆವರೆಗೂ ಎಲ್ಲವೂ ಈಗ ಕಾಣಿಸುತ್ತೆ. ಉತ್ತರಿಸೋಕೆ ರೆಡಿ ಇರುತ್ತೆ. ಸರಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಾಯ್ತು. ಈಗ ಫೈನಲ್ ರಿಸಲ್ಟ್ ಏನಾಗಿರುತ್ತೆ? ಆ ಮನೆಗೆ ಸಂಬಂಧಪಟ್ಟ ಜನಗಣತಿ ಡೇಟಾ ಈಗ ಕಂಪ್ಲೀಟ್ ಅಂತ ಮಾರ್ಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಎರಡನೇ ಭೇಟಿ ಮುಗಿದ ನಂತರ ಆ ಮನೆ ಲಿಸ್ಟಿಂಗ್ನ ಸ್ಟೇಟಸ್ ಸಿಸ್ಟಮ್ಮಲ್ಲಿ ಅಧಿಕೃತವಾಗಿ ಲಾಕ್ ಮಾಡಲಾದ ಅನ್ನೋದ್ರಿಂದ ಸಂಪೂರ್ಣ ಅಂತ ಬದಲಾಗುತ್ತೆ. ಅಷ್ಟೇ ಅಲ್ಲ, ಈ ಬದಲಾವಣೆ ಆ್ಯಪಿನ ಮುಖ್ಯ ಡ್ಯಾಶ್ಬೋರ್ಡ್ನಲ್ಲಿರೋ ಸಾರಾಂಶ ವೀಕ್ಷಿಸಿರಿ ವಿಭಾಗದಲ್ಲೂ ಕಾಣಿಸುತ್ತೆ. ಅಲ್ಲಿ ಸಂಪೂರ್ಣ ಅನ್ನೋ ಕೌಂಟ್ ಜಾಸ್ತಿಯಾಗಿರುತ್ತೆ. ಇದರಿಂದ ಎಂಟ್ರಿ ಸಕ್ಸಸ್ಫುಲ್ ಆಗಿದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಕನ್ಫರ್ಮ್ ಆಗುತ್ತೆ. ನೆನಪಿಡಿ, ಈ 2 ಹಂತದ ಪ್ರಾಸೆಸ್ ಅನ್ನ ನಿಖರತೆ ಮತ್ತು ದಕ್ಷತೆಗಾಗಿ ವಿನ್ಯಾಸ ಮಾಡಿರೋದು. ಇದರಿಂದ ಯಾವುದೇ ಮನೆ ಅಥವಾ ಕುಟುಂಬ ಮಿಸ್ ಆಗಲ್ಲ ಮತ್ತೆ ಎಲ್ಲ ಡೇಟಾವನ್ನ ಕರೆಕ್ಟಾಗಿ ಕಲೆಕ್ಟ್ ಮಾಡಬಹುದು. ಹಾಗಾದ್ರೆ ಈ ಪ್ರಾಸೆಸ್ ಈಗ ಕ್ಲಿಯರ್ ಆಗಿದೆಯಲ್ವಾ? ಬೀಗ ಹಾಕಿದ ಮನೆಯನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡಿದ್ವಿ. ಈಗ ಮುಂದಿನ ಪ್ರಶ್ನೆ ಏನಂದ್ರೆ, ಜನಗಣತಿ ಕೆಲಸವನ್ನ ಇನ್ನಷ್ಟು ಸುಲಭವಾಗಿ ಮಾಡೋಕೆ ಈ ಆ್ಯಪ್ನಲ್ಲಿರೋ ಬೇರೆ ಯಾವ ಫೀಚರ್ಗಳು ಅಷ್ಟೇ ಮುಖ್ಯವಾಗಿವೆ? ಯೋಚಿಸಿ.